ಏನು ತಂಗೆ ನಮ್ಮ ಮನೆಗೆ ಕರ್ಕೊಂಡ್ ಬರೋದ್ಬಿಟ್ಟು ಊರಿಗೆ ಹೋಗಿ ಕುಡ್ಕೊಂಡ್ ಕೂತಿದ್ರಾ? ನಿನ್ನ ಸುಮ್ಕೆ ಬಿಡಕ್ಕಿಲ್ಲ, ನಾನು ಸುಮ್ಕೆ ಬಿಡಕ್ಕಿಲ್ಲ. ಮೋಸ್ಕರ ನೀನು, ಮೋಸ್ಕರ. ಬಾಬಾ ಬಾಬಾ ಏನೋ ಹೇಳ್ಬೇಕು ಅಂದ್ರೆ? ಏನಿಲ್ಲ ಏನಿಲ್ಲ. ರೇಷನ್ ಶಾಪಲ್ಲಿ ರೈಸ್ ಎಲ್ಲ ಚೆನ್ನಾಗಿದೆಯಾ? ರೇಷನ್ ಶಾಪಲ್ಲಿ ರೈಸಾ? ಅದು ನಿಮ್ಮ ತೋಟ ಗೀಟ ಇದ್ದಿದ್ರೆ ತೋಟದ ಬಗ್ಗೆ ವಿಚಾರಿಸ್ಬೋದಾಗಿತ್ತು. ನಿಮ್ಮ ಹತ್ರ ಇರೋದು ರೇಷನ್ ಶಾಪ್ ಅಲ್ವೇ, ಅದಕ್ಕೆ ಹಂಗೆ ಕೇಳಿದೆ. ಹಾಂ, ರೈಸ್ ಚೆನ್ನಾಗವೆ ಬಿಡಿ. ಸರ್ಸು ನೀನು ಬಾರವ ಇಲ್ಲಿ. ಏನಾಯ್ತಣ್ಣಯ್ಯ? ನೀನು ಬಂದಾಗಿಂದ ನಿಂತವ್ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ದುರ್ಗಾ ಅಂತೂ ಎಲ್ಲದರಲ್ಲೂ ತಮಾಷೆ ಮಾಡ್ಕೊಂಡಿರ್ತಾಳೆ. ಅವಳನ್ನ ಯಾರು ಬಂದರೂ ಹಿಡಿಯಕ್ಕೆ ಹಾಕಿಲ್ಲ. ಸರ್ಸು, ನಾನು ನಿನಗೆ ಫೋನ್ ಮಾಡಲಿಲ್ಲ ಅಂತ ಮೇಲೆ ಬೇಸರ ಮಾಡ್ಕೊಂಡಿದ್ಯಾ ಅಲ್ವಾ? ಸರ್ಸು, ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ಮುಂದೇನಾರು ನಾನು ದೊಡ್ಡ ತಪ್ಪು ಮಾಡಿದ್ರೆ ಈ ಅಣ್ಣ ಇನ್ ಮುಖ ನೋಡೋಕ್ಕೂ ಬರೋಕ್ಕಿಲ್ಲ ಅಲ್ವಾ? ಅಣ್ಣಯ್ಯ, ಹಂಗಲ್ಲ ಮಾತಾಡ್ಬೇಡ. ಈ ಅಣ್ಣಯ್ಯನ ಮುಖ ನೋಡಕ್ ಬರ್ದಿರೋ ಕಟ್ಕಿ ಅಲ್ಲ ನಿನ್ ತಂಗಿ. ಅಟ್ಟಕ್ಕೂ ನಮ್ಮ ಅಣ್ಣಯ್ಯ ಅಷ್ಟು ದೊಡ್ಡ ತಪ್ಪೇನ್ ಮಾಡಕ್ಕಿಲ್ಲ ಬಿಡು. ಹಂಗಂತ ಏನು ಹೇಳಕ್ ಆಗಕ್ಕಿಲ್ಲ ಸರ್ಸು. ಈ ಅಣ್ಣ ತಮ್ಮ ತಂಗಿ ಅಕ್ಕ ಸಂಬಂಧಗಳು ಒಟ್ಟಿಗಿರೋ ಗಂಟ ಮಾತ್ರ ಗಟ್ಟಿಯಾಗಿರ್ತಾವ ಅಷ್ಟೇ. ಅದೇನೋ ಮನೆ ಬಿಟ್ಟು ಬೇರೆ ಮನೆ ಸೇರಿದ್ಮೇಲೆ ಎಲ್ಲ ಸಂಬಂಧಗಳು ಮುರಿದು ಬೀಳ್ತವೆ. ಮದುವೆ ಆದ್ಮೇಲೆ ಹೆಂಡತಿ, ಗಂಡ ಬಂದ್ಮೇಲೆ ಮಕ್ಕಳು ಅಂತ ರಕ್ತ ಸಂಬಂಧಗಳಿಂದ ದೂರನೇ ಉಳಿಬೇಕಾಯ್ತದೆ. ಇವೆಲ್ಲ ನೆನ್ಸ್ಕೊಂಡ್ರೆ ಮದ್ವೆ ಆಗದೆ ಕೊನೆವರೆಗೂ ಇಲ್ಲೇ ಇದ್ಬಿಡೋಣ ಅನ್ಸ್ತದೆ. ಅವಾಗ ಯಾವ ತಪ್ಪು ನಡೆಯಕ್ಕಿಲ್ಲ, ಒಬ್ರ ಮೇಲೆ ಒಬ್ರು ಕೋಪನೂ ಮಾಡ್ಕೊಳಕ್ ಆಗಕ್ಕಿಲ್ಲ. ಹಂಗಲ್ಲ ಆಗಕ್ಕಿಲ್ಲ ಅಣ್ಣಯ್ಯ. ಎಲ್ಲ ಮನ್ಸ್ರಿಗೂ ಮದ್ವೆ ಮಕ್ಳು ಅನ್ನೋದು ಆಗ್ಲೇಬೇಕಲ್ವೇ? ನೋಡು, ಆಗ್ಲೇ ಈ ಅಣ್ಣ ಇನ್ನ ದೂರ ಮಾಡಿ ಮಾತಾಡ್ತಿದ್ಯಲ್ಲ. ಅಣ್ಣಯ್ಯ, ನಾನ್ ದೂರ ಮಾಡಿ ಮಾತಾಡ್ತಿಲ್ಲ. ನನಗೂ ಈ ಮನೆನೇ ಆಧಾರ ಆಗಿತ್ತು. ಇದೇ ಮನೇಲೇನೆ ಸಂತೋಷ ಇತ್ತು. ಕೊನೆವರೆಗೂ ಇಲ್ಲೇ ಇದ್ದಿದ್ರೆ ಸಂದಾಗಿರ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಗಂಡನ ಮನೇಲಿ ಹೋದ್ಮೇಲೆ ನನಗೂ ಅರ್ಥ ಆಗಿದ್ದು, ನನಗೆ ಅಂತ ಒಂದು ಮನೆ ಆಗ್ಬೇಕು, ಮಕ್ಳಾಗ್ಬೇಕು, ಸಂಸಾರ ಬೆಳಿಬೇಕು. ಎಷ್ಟು ದಿನ ಅಂತ ತವ್ರ ಮನೇಲೆ ಬದುಕಕ್ಕಾಯ್ತದ ಹೇಳು? ಹೆಣ್ಣಿಗೆ ಯಾವತ್ತಿದ್ರು ಗಂಡನ ಮನೆನೇ ಸ್ವಂತದಣ್ಣಯ್ಯ. ಕಣ್ಣೀರ್ ಸುರಿದ್ರು, ರಕ್ತ ಸೋರಿದ್ರು ಗಂಡನ ಮನೆನೆಯ ಅಂತ ದೊಡ್ಡೋರು ಹೇಳಿಲ್ವೇ? ಅರ್ಸು, ನಿನ್ ಸಾನೆ ಬದಲಾಗಿದ್ಯಾ ಕಣವ. ನೀನ್ ಹಿಂಗೆ ಯೋಚನೆ ಮಾಡ್ಕೊಂಡು ಹಿಂಗೆ ಧೈರ್ಯ ತಂದ್ಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ಬೇಕು. ಈ ಅಣ್ಣಯ್ಯ ಮಹಾ ಅಂದ್ರೆ ಏನ್ ಮಾಡೋನ್ ಹೇಳು? ಹೊಸಿ ಕಷ್ಟಪಟ್ಟು ನಿನ್ ಮದುವೆ ಮಾಡಿರ್ಬೋದು, ಅವಾಗವಾಗ ಬಂದು ನೀನ್ ನೋಡ್ಕೊಂಡು ಹೋಗ್ಬೋದು ಅಷ್ಟಯ್ಯ. ಆದ್ರೆ ಒಂದು ಸಂಸಾರ ಬೆಳಿಬೇಕಂದ್ರೆ ಪ್ರತಿಯೊಬ್ಬ ಹೆಂಗಸು ನಿನ್ನಂಗೆ ಯೋಚನೆ ಮಾಡ್ಬೇಕು ಕಣವ. ಆದ್ರೂ ನೀನಿಷ್ಟು ಬೇಗನೆ ನನಗ್ ಮದ್ವೆ ಮಾಡಿಸ್ಬಾರ್ದಿತ್ತಣ್ಣಯ್ಯ. ಇನ್ನೂ ಸ್ವಲ್ಪ ದಿನ ನಾನು ಲಕ್ಷ್ಮೀ ದುರ್ಗನ್ ತರ ಈ ಮನೇಲಿದ್ದು ಹೋಯ್ತಾ ಇದ್ದೆ. ಹಂಗಲ್ಲ ಕಣವ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಸರಿಯಾದ ಸಮಯಕ್ಕೆ ಮದುವೆ ಮಾಡಿ ಕಳಿಸ್ಬೇಕಂತೆ. ಅದೇನೋ ಹೇಳ್ತಾರಂತಲ್ಲ, ಗದ್ದೆ ಮೇಲೆ ಬೆಳೆದಿರೋ ಹುಲ್ನ ಎಷ್ಟು ಸರಿ ಕಿತ್ತಾಕಿದ್ರುವೆ ಮತ್ತೆ ಮತ್ತೆ ಬೆಳೀತದೆ ಅಂತ. ಹಂಗ್ಯ ನಿಮ್ಮಿಬ್ರು ನೋವುವೆ ಮತ್ತೆ ಮತ್ತೆ ಮನ್ಸಿನ ಮೇಲೆ ಎದೇಳ್ತಾನೆ ಇರ್ತದೆ ಅಲ್ವೇ? ನಂದಿನಿ ಅವರೇ, ಇದು ನೋವಿಂದ ಬರ್ತಾ ಇರೋ ಕಣ್ಣೀರಲ್ಲ, ನನ್ನ ತಂಗಿಯವನ್ನ ನೆನ್ಸ್ಕೊಂಡು ಆನಂದದಿಂದ ಬರ್ತಾ ಇರೋ ಕಣ್ಣೀರು. ಇಂಥ ಆನಂದದ ಕಣ್ಣೀರು ಅದ್ ಎಷ್ಟು ಸಲಿ ಬಂದಿದ್ಯೋ ಏನೋ. ನೀವಿಬ್ರು ಅಣ್ಣ ತಂಗಿರು ಬೇಸಿಗೆಗಾಲದಲ್ಲಿ ಸುತ್ತಮುತ್ತ ಹಳ್ಳಿಗೆ ಹೋಗಿ ಬಂದ್ಬಿಟ್ರೆ ಸಾಕು, ಇರೋ ಬರೋ ಕೆರೆ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ನಿಮ್ಮಿಬ್ರು ಕೃಪೆಯಿಂದ ರೈತರು ಬೆಳೆ ಬೆಳ್ಕೊಂಡು ಖುಷಿಯಾಗಿ ಜೀವನ ಮಾಡ್ಬಿಡ್ತಾರೆ. ನೋಡಣ್ಣಯ್ಯ, ನನ್ನ ಮನೇಲಿ ಇವಳೇ ನನಗತ್ತೆ. ಇವಳಿಂದಾನೆ ನನ್ನ ಗಂಡನ ಮನೇಲಿ ಕಷ್ಟನೇ ಇಲ್ದಿರಾ ಆರಾಮಾಗಿ ಇವ್ನಿ. ಥ್ಯಾಂಕ್ಸ್ ನಂದಿನಿ ಅವರೇ, ನೀವು ಯಾವಾಗಲೂ ಇವಳ ಜೊತೆಯಾಗಿ ಇರ್ತೀನಿ ಅನ್ನೋದೇ ನನಗೆ ಧೈರ್ಯ. ನೀವು ಮಾಡಿರೋ ಉಪಕಾರಕ್ಕೆ ನೀವು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತೀರ.
ನಮ್ಮ ಅಣ್ಣಯ್ಯ ನಂದಿನಿ ಅವರೇ ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತೀರಾ ಅಂತ ಹೇಳ್ದ. ಆದ್ರೆ ಈಗ ನೋಡಿದ್ರೆ ನಂದಿನಿ ಆಗ್ಲೇ ನಮ್ಮ ಅಣ್ಣನ ಕೈನಾಗವಳೆ. ಇನ್ನೊಂದು ವಸಿ ದಿನ ಹೋದ್ರೆ ಮಂಟಪದಾಗಿರ್ತಾಳೆ, ಆಮ್ಯಾಕೆ ಈ ಮನೆಗೆ ಯಜಮಾನಿಯಾಗಿ ಬರ್ತಾಳೆ. ನನಗಷ್ಟೇ ಸಾಕು. ಸಾರಿ, ನೋಡ್ಕೊಳ್ದೆ ಗುದ್ಬಿಟ್ಟೆ. ನಾನು ಏನು ನೋಡ್ಕೊಂಡು ಗುದ್ದಿಲ್ಲ, ನೋಡ್ದಿರೇನೆ ಗುದ್ದಿದ್ದು. ಹಿಂಗೆಲ್ಲ ಹಿಡ್ಕೊಂಡು ನಿಂತಿರೋದನ್ನ ನಾನು ಸಿನಿಮಾದಲ್ಲಿ ನೋಡ್ತಿದ್ದೆ, ಈಗ ರಿಯಲ್ ಆಗಿ ನೋಡ್ತಿದ್ದೀನಿ. ಖುಷಿ ಆಗ್ತದೆ. ಸಾರಿ. ಮತ್ತೆ ಸಾರಿನಾ? ಯಾಕೆ? ಗುದ್ದಿದ್ದಕ್ಕೆ. ನೀವು ನನ್ನ ಬೇಕು ಅಂತ ಗುದ್ದಿದ್ರೆ ಸಾರಿ ಕೇಳಬೇಕು. ನೀವು ನೋಡ್ದಿರ ಗುದ್ದಿದ್ದಕ್ಕೆ ಸುಮ್ಮನೆ ಯಾಕೆ ಸಾರಿ ಕೇಳಬೇಕು? ಹೌದಲ್ವೇ? ಹಾಂ ಹೌದು. ಸರಿ ಬುಡಿ, ನನ್ನ ಕಡೆಯಿಂದನೂ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀವ್ರಿ? ಅಂದರೆ ನೀವು ನನ್ನ ನೋಡಿ ಗುದ್ದಿದ್ರಾ? ಅಯ್ಯಯ್ಯೋ ಇಲ್ಲಪ್ಪ, ನಾನು ಯಾಕೆ ನೋಡ್ಕೊಂಡು ಗುದ್ಲಿ? ನೋಡಿದ್ರೆ ಯಾರಾದ್ರೂ ಗುದ್ದಕ್ಕಾಯ್ತದಾ? ಹೌದು, ನೋಡಿದ್ರೆ ಯಾರು ತಾನೇ ಗುದ್ತಾರೆ ಹೇಳಿ? ಅಣ್ಣಯ್ಯ ಏನಾಯ್ತು? ನಾನು ಆ ಕಡೆಯಿಂದ ಫೋನ್ ನೋಡ್ಕೊಂಡು ಬರ್ತಾ ಇದ್ದೆ. ನಾನೂ ಈ ಕಡೆಯಿಂದ ಬಾಳೆ ಎಲೆ ತರ್ತಿದ್ದೆ, ನೋಡ್ದೇನೆ ಗುದ್ಬಿಟ್ಟೆ. ನಾನು ಅಷ್ಟೇ ನೋಡ್ದರೆ ಗುದ್ಬಿಟ್ಟೆ. ಅದಕ್ಕೆ ಸಾರಿ ಕೇಳ್ತಿದ್ದೆ. ನಾನು ಸಾರಿ ಕೇಳ್ತಿದ್ದೆ. ನೋಡಿ ಗೊತ್ತಿದ್ರೆ ಸಾರಿ ಕೇಳಬೇಕು, ನೋಡ್ತೀರಾ ಗೊತ್ತಿದ್ರೆ ಸಾರಿ ಯಾಕೆ ಕೇಳಬೇಕು? ಹಂಗಂದ್ರೆ ನೀವಿಬ್ರು ನೋಡಿ ನೋಡಿ ಗುದ್ಕೊಂಡ್ರಾ? ಅಯ್ಯಯ್ಯೋ ಇಲ್ಲ ಇಲ್ಲ ಇಲ್ಲ, ನನ್ಗೋಸಿ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ನಂದಿನಿ ಬೇಜಾರಾಗಿದ್ರೆ ಸಾರಿ. ನಿಮ್ಗೂ ಏನಾದರೂ ಬೇಜಾರಾಗಿದ್ರೆ ಸಾರಿ. ಹೋಗ್ಬರ್ತೀನಿ ಕಣಮ್ಮ. ಅಣ್ಣಯ್ಯ ನಮ್ಮ ಅಣ್ಣಯ್ಯ ನಂದಿನಿ ಅವರೇ ಅಂತ ಕರೀತಿದ್ರೆ ಈ ಮುಂಗಾರು ಮಳೆ ಫಿಲಮಲ್ಲಿ ಹೀರೋ ಹೀರೋಯಿನ್ನ ಕರೆದಂಗ ಆಯ್ತದೆ. ಅದ್ರಲ್ಲಿ ಹೀರೋಗೆ ನಂದಿನಿ ಸಿಗ್ಲಿಲ್ಲ, ಆದ್ರಿಲ್ಲಿ ಹಾಗಾಗಕ್ ನಾನ್ ಬಿಡಕ್ಕಿಲ್ಲ. ನಂದಿನಿ ಈ ಮನೆಗೆ ಬಂದೇ ಬರ್ತಾಳೆ. ಸರ್ಸು, ನಿನ್ನ ಮದುವೆ ಸಿಡಿಲ್ ಪಡ್ದಂಗೆ ಟಫ ಅಂತ ಆಗೋಯ್ತು. ಅದಕ್ಕೆ ನಿನಗೂ ಭಾವಕ್ಕೂ ಏನೂ ಮಾಡೋಕ್ಕಾಗಲಿಲ್ಲ. ಹ್ಞೂ ಸರ್ಸು, ಒಂದೇ ಎಳ್ನೀರಲ್ಲಿ 2 ಸ್ಟ್ರಾಕ್ ನಿಮಗೆ ಕುಡ್ಸೋಕ್ಕಾಗಲಿಲ್ಲ, ನೀರಲ್ಲಿ ಉಪ್ಪು ಹಾಕಿನೂ ಕುಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಹೊಸ ಜಿಲೇಬಿನ ನಿನ್ನ ಗಂಡಂಗೆ ತಿನ್ಸು, ನಾವು ನೋಡಿ ಹೊಸ ಖುಷಿ ಪಡ್ತೀವಿ. ಲಕ್ಷ್ಮಿ, ಮದುವೆಗೆ ಇಟ್ಟಿನ ಆದ್ಮೇಲೆ ಇದೆಲ್ಲ ಬೇಕೇ? ಯಾಕೆ? ಬಾವನ ಮಕ್ಕ ನೋಡಿ ನೋಡಿ ಆಗಲೇ ಸಾಕಾಗೋಯ್ತೆ. ಸುಮ್ಕಿರ. ಬಾವಾ ಏನು ಅನ್ಕೋಬೇಡಿ, ಇವಳು ಬಾಯಿಗೆ ಅದೇನು ಬರ್ತದೋ ಅದೇ ಒದ್ರು ಬಿಡ್ತಾಳೆ. ಅಯ್ಯೋ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡು ಲಕ್ಷ್ಮಿ. ಅಯ್ಯೋ, ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ತಂಗಿ ನಿಮಗೆ ಸ್ಪೆಷಲ್ ಕ್ಲಾಸ್ ತಗೋತಾಳೆ. ನೀನು ಮಾತು ಮರ್ಸ್ಬೇಡ ಸರ್ಸು. ಬಾಯಿಂದ ಬಾವನ ಹೆಸರು ಹೇಳಿ ಬಾವನ್ಗೆ ಜಿಲೇಬಿ ತಿನ್ಸು. ಸುಮ್ಮನೆ ಇರೇ. ಸರ್ಸು, ಗಂಡನ ಹೆಸರು ಹೇಳು ಅಂತಂದ್ರೆ ಹಿಂಗ್ ನಾಚಿಕೆ ಪಟ್ಕೊಂತಾರ? ಅಯ್ಯೋ ಏನನ್ನ ನೀನು, ಹೆಂಡತಿ ಹೆಸರು ಹೇಳು ಅಂತಂದ್ರೆ ಹಿಂಗಾಡ್ತೀಯಾ? ಸುಮ್ಕೆ ಹೇಳು. ನನ್ನ ಗಂಡನ ಹೆಸರು ರಮೇಶ. ಜೋರಾಗಿ ಹೇಳು. ರಮೇಶ. ಆ ಕೇಳಿಸ್ತಿಲ್ಲ, ಇನ್ನೂ ಜೋರಾಗಿ. ನನ್ನ ಕೈಲಾಗಕ್ಕಿಲ್ಲ. ಏನ್ ಸರ್ಸು ನೀನು, ಹೊಸಿ ಜೋರಾಗಿ ಹೇಳು ಅಂತಂದ್ರೆ ಹೇಳಲ್ಲ ಅಂತಿಲ್ಲ, ಜೋರಾಗಿ ಹೇಳು. ಇನ್ನೆಷ್ಟು ಜೋರಾಗಿ ಹೇಳಬೇಕು? ಇಡೀ ಮನೆ ಕೇಳಿಸೋ ಹಂಗೆ ಜೋರಾಗಿ ಹೇಳ್ಬೇಕು. ಇನ್ನೂ ಜೋರಾಗಿ ಅಂದ್ರೆ ಇನ್ನು ಹೆಂಗ್ ನಂದಿನಿ? ನಂದಿನಿ ಅವರೇ, ಶಂಕರ ಅವ್ರೆ, ಹಿಂಗೆ ಹೇಳ್ಬೇಕು. ಏನು ಯಾಕೆಲ್ಲರೂ ನಾನು ಹಿಂಗೆ ನೋಡ್ತಿದ್ದೀರಾ? ಅಲ್ಲ, ಬೇಗ ಬೇಗ ತಿಂದು ರೆಡಿ ಆದರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಮತ್ತೆ ವಾಪಸ್ ಬರಬೇಕಲ್ವೇ? ಹೌದು ಹೌದು, ಬೇಗ ಬೇಗ ತಿಂದು ಬೇಗ ರೆಡಿಯಾಗಿ. ಸರ್ಸು, ಅಣ್ಣಯ್ಯ ಹೆಸ್ರು ಹೇಳ್ಬಿಟ್ಟು ಬೇಗ ಜಿಲೇಬಿ ತಿನ್ಸಿ. ನನ್ನ ಗಂಡನ ಹೆಸರು
ರಮೇಶ. ನನ್ನ ಹೆಂಡತಿ ಹೆಸರು ಸರಸ್ವತಿ. ಸರ್ಸು ಏನಾಯ್ತು? ಯಾಕೆ ಇಲ್ಲಿ ನಿಂತಿದ್ಯಾ? ಏನಿಲ್ಲ ನಂದಿನಿ, ನೀರು ಕುಡಿಬೇಕು ಅನಿಸ್ತು, ಅದಕ್ಕೆ ಬಂದೆ ಅಷ್ಟೇ. ನಿಜ ಹೇಳು ಸರ್ಸು, ಏನಾಯ್ತು ಅಂತ? ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಅನಿಸ್ತೈತೆ. ನಿಜವಾಗ್ಲೂ ಹೇಳ್ತಿದ್ದೀನಿ ನಂದಿನಿ, ನನಗೇನು ಆಗಿಲ್ಲ. ನನ್ನ ಮೇಲೆ ನಾಳೆಗೂ ಅದು ನನಗೆ ವಾಂತಿ ಆಯಿತು. ವಾಂತಿನ? ಯಾಕೆ ಸರ್ಸು? ಅದೇನೋ ಗೊತ್ತಿಲ್ಲ, ಜಿಲೇಬಿ ತಿನ್ಮ್ಯಾಕೆ ಹೊಟ್ಟೆಲಿ ಏನೋ ಒಂಥರ ಆಗ್ತದೆ, ತಿನ್ನಕ್ಕೂ ಆಗಲಿಲ್ಲ. ಆದರೆ ಲಕ್ಷ್ಮೀ ದುರ್ಗಾ ಎಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಹಾಗೆ ತಿಂದ್ಬಿಟ್ಟೆ. ಹಂಗಾದ್ರೆ ಬಾ ಸರ್ಸು, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊ ಬಂದ್ಬಿಡೋಣ. ನಂದಿನಿ, ಇಷ್ಟಕ್ಕೆಲ್ಲ ಯಾರು ಡಾಕ್ಟರ್ ತವ ಹೋಗೋದು? ಏನೋ ಒಂದೊಂದು ಪದಾರ್ಥ ಹೊಟ್ಟೆಗೆ ಸರಿಗೆ ಸೇರಕ್ಕಿಲ್ಲ, ಅದಕ್ಕೆ ಹಿಂಗಾಗಿರತ್ ಬಿಡು. ಅಲ್ಲ ಸರ್ಸು, ವಾಂತಿ ಆಗುವಂಥದ್ದು ನೀನು ತಿಂದಿಲ್ಲ ಅಲ್ವಾ? ನಂದಿನಿ, ಅಣ್ಣಯ್ಯ ಬರ್ತವನೆ, ಅವನ ಮುಂದೆ ನನಗೆ ವಾಂತಿ ಆಗಿರೋದು ಮಾತ್ರ ಹೇಳ್ಬೇಡ. ಏನಾದ್ರೂ ಗೊತ್ತಾದ್ರೆ ಅವ್ನು ನನಗೆ ಡಾಕ್ಟರ್ ತನಕ ಕರ್ಕೊಂಡು ಹೋಗೋವರೆಗೂ ಬಿಡೋಕ್ಕಿಲ್ಲ. ಎಲ್ಲ ಬಿಡು ಸರ್ಸು, ಹೇಳಕ್ಕಿಲ್ಲ. ಓ, ನೀವು ಇಲ್ಲಿದ್ದೀರಾ ನಂದಿನಿ ಅವರೇ? ಸರ್ಸು, ಯಾಕವ? ಏನಾಯ್ತು? ಮುಖ ಯಾಕೆ ಹಿಂಗದೆ? ಏನಿಲ್ಲ ಅಣ್ಣಯ್ಯ, ನನಗೇನಾಗದೆ? ಏನಾಗಿಲ್ಲ. ನನಗೆ ಗೊತ್ತಾಗಕ್ಕಿಲ್ವೇ? ಮೈಗೂ ಸರಿ ಇಲ್ವಾ? ಬಾಯಿಲಿ ಮೈ ಏನು ಬಿಸಿಯಾಗಿಲ್ವಲ್ಲ? ಅಯ್ಯೋ, ಅವಳಿಗೇನೂ ಆಗಿಲ್ಲ, ನಾನು ಆಗಿಂದ ಇಲ್ಲೇ ಇದ್ದೀನಲ್ವೇ. ಹೌದಾ? ನಿಜವಾಗ್ಲೂ ಸರ್ಸಿಗೆ ಏನೂ ಆಗಿಲ್ಲ ಅಲ್ವೇ? ಇಲ್ಲ. ಹಂಗಂದ್ರೆ ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಬರ್ತೀನಿ. ದೀಪ ಆರೋದ್ರೆ ಯಾಕೋ ಅಪಶಕಣ ಅಂತ ಅನ್ಸ್ತೈತೆ ಅಣ್ಣಯ್ಯ. ಸರ್ಸು, ದೀಪ ಉರಿತದೆ, ಒಂದು ದೀಪ ಆರೋಗದೆ ಅಂದರೆ ಗಾಳಿಗೂ ಆರೋಗಿರ್ಬೋದಲ್ವೇ? ಎಲ್ಲ ಏನೂ ಆಗಕ್ಕಿಲ್ಲ. ಲಕ್ಷ್ಮಿ, ನೀನು ಹೋಗಿ ದೀಪ ಹಚ್ಚುವ. ನಡೀರಿ, ಹೋಗಮ್ಮ. ಅಣ್ಣಯ್ಯ, ಏನೇ ಆಗಲಿ ಸ್ವಲ್ಪ ಹೊತ್ತು ಮನೇಲಿದ್ದು ನಿಧಾನಕ್ಕೆ ಹೋಗಣ್ಣಯ್ಯ. ಲಕ್ಷ್ಮಿ, ಏನೋ ಗಾಳಿಗೆ ದೀಪ ಆರೋಗದೆ ಅಂತ ಹೇಳಿಲ್ವೇ? ಯಾಕೆಲ್ಲರೂ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ನಾನು ಇವ್ರನ್ನೆಲ್ಲ ಬಿಟ್ಟು ಬಿರ್ನೆ ವಾಪಸ್ ಬರ್ಬೇಕಲ್ವೇ? ನಡೀರಿ ನಡೀರಿ, ಲೇಟ್ ಆಯ್ತದೆ. ಅಣ್ಣಯ್ಯ, ಯಾಕೋ ನನಗೂ ಮನ್ಸಲ್ಲಿ ಭಯ ಆಗ್ತೈತೆ. ಸರ್ಸು, ಶಂಕರ ಅವರೇ ಹೇಳ್ತಿಲ್ವೇ ಗಾಳಿಗಂಗೆ ಆಗಿರೋದು ಅಂತ? ನೀನು ಸುಮ್ಕೆ ತಲೆಗೇನೇನೋ ಹಾಕೋಬೇಡ. ಹೌದು ಸರ್ಸು, ಈ ಥರದ್ದೇನಾದ್ರು ಯೋಚನೆ ಒಂದ್ಸರಿ ತಲೆಯಲ್ಲಿ ಬಂತು ಅಂದರೆ ಯಾವ ಕೆಲಸದ ಮೇಲೂ ಗಮನನೇ ಇರೋಕ್ಕಿಲ್ಲ, ಬರೀ ಅದೇ ಕಾಡ್ತಾ ಇರ್ತದೆ. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ದೇವರು ನಿಮ್ಮಂಥ ಒಳ್ಳೆ ವ್ಯಕ್ತಿಗಳಿಗೆ ಏನು ಮಾಡ್ತಾನೆ ಹೇಳಿ? ಏನೂ ಆಗಕ್ಕಿಲ್ಲ, ನಡೀರಿ. ಲಕ್ಷ್ಮಿ, ನೀನು ನಮ್ಮ ಜೊತೆ ನಡಿ, ಹೋಗುಮ್ಮ. ನಂಗೆ ಬರೋಕ್ಕಿಲ್ಲ ಅಂತ ಆಗಲೇ ಹೇಳಿದ್ನಲ್ವೇ, ನಂಗೆ ಎಕ್ಸಾಮ್ ಅದೇ. ಲಕ್ಷ್ಮಿ,
ನಿನ್ನೊಬ್ಳನ್ನೇ ಬಿಟ್ಟು ಹೋಗೋಕ್ಕೆ ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಇಷ್ಟೆಲ್ಲ ಆದಮೇಲೆ ನೀನೊಬ್ಳೇ ಇರೋದು ಸರಿಗಿಲ್ಲ. ನರ್ಸು, ಅವಳು ಇಷ್ಟೊಂದಿನ ಕಷ್ಟಪಟ್ಟು ಓದ್ಕೊಂಡು ಪರೀಕ್ಷೆ ಬರೆಯೋಕೆ ರೆಡಿ ಆಗ್ತಾವಳೆ. ನೀನೀಗ ಅದನ್ನೆಲ್ಲ ಬಿಟ್ಟು ಬಾ ಅಂದರೆ ಹೆಂಗೇಳು? ನೀನು ಸುಮ್ಮನೆ ನಡಿ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಬೇಗ ವಾಪಸ್ ಬರ್ತೀನಿ. ನಡೀರಿ ಇಲ್ರು. ಏನಾಯ್ತು? ಏನಿಲ್ಲವ, ಕಾಲು ಎಡ್ಕೊಂಡ್ಬಿಟ್ಟೆ ಕಣವ. ನೋಡ್ಕೊಂಡು ನಡಿಬೇಕಲ್ವಾ ಅಣ್ಣಯ್ಯ? ದುರ್ಗಾ, ನೀರು ತಗೊಂಡ್ ಬಾ. ಕಾಲಿಗೇನಾದ್ರೂ ಏಟೈತೆ? ಇಲ್ಲ. ಅದಕ್ಕೆ ಹೇಳಿದ್ ನಿನ್ಗೆ ಸ್ವಲ್ಪ ನಿಧಾನ ಕೂತ್ಕೊಂಡು ಹೋಗು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಲಕ್ಷ್ಮಿ, ನೀನು ಸುಮ್ಕಿರ್ತೀಯ? ಕಾಲು ಎಡುತ್ತು ಅಷ್ಟೇ, ಏನೇನೋ ಯೋಚನೆ ಮಾಡಬಾರ್ದು. ನೋಡಿ, ಅದ್ಯಾವರು ಹಿಂಗೆ ಆಗಬೇಕು ಅಂತ ಬರ್ದಿದ್ರೆ ಯಾರ ಕೈಲೂ ಏನೂ ತಪ್ಸೋಕ್ಕಾಗಿಲ್ಲ. ಏನಂತ ಮಾತಾಡ್ತೀಯ ಅಣ್ಣಯ್ಯ? ನಿನಗೇನಾದ್ರೂ ಆದ್ರೆ ಛೇ, ನನಗದನ್ನು ಊಹಿಸ್ಕೊಳಕ್ಕೂ ಆಗಲ್ಲ. ಇನ್ಯಾಕಲ್ಲ ಈ ಥರ ಮಾತಾಡೋಕ್ಕಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು. ನಡೀರಿ, ಹೋಗುಮ್ಮ. ಯಾಕೆಲ್ಲರೂ ಹಂಗೆ ನೋಡ್ತಿದ್ದೀರಾ? ನಡೀರಿ, ಹೋಗುಮ್ಮ. ಅಣ್ಣಯ್ಯ, ಇವತ್ತು ಯಾಕೋ ಬೆಂಗಳೂರಿಗೆ ಹೋಗೋದು ಬೇಡ ಅನಿಸ್ತದೆ. ಇನ್ನೊಂದ್ಸತಿ ಯಾವಾಗಾದ ಹೋಗೋಣ. ನನಗೆ ಯಾಕೋ ಇದು ಅಪಶಕನ ಅನಿಸ್ತದೆ. ನೋಡು ಸರ್ಸು, ಮನ್ಸಲ್ಲಿ ಕೆಟ್ಟದ್ದು ಇಟ್ಕೊಂಡು 4 ಜನಕ್ಕೆ ಮೋಸ ಮಾಡಿದ್ರೆ ಗಾಳಿ ಬಂದರೂ ಹೊಂಟೋಯ್ತೀವಿ. ಯಾರಿಗೂ ಮೋಸ ಮಾಡ್ದೆ ಇನ್ನೊಬ್ರು ಕಣ್ಣಲ್ಲಿ ನೀರು ಹಾಕ್ಸ್ದೆ ನೀ ಎತ್ತಕ್ಕೆ ಬದುಕಿದ್ರೆ ಸುನಾಮಿ ಬಂದರೂ ನಮ್ಮನ್ನು ಏನು ಮಾಡ್ಕೊಳಕ್ಕಾಗಿಲ್ಲ. ನೋಡು ಸರ್ಸು, ದೀಪ ಹಾರಿದ್ದಕ್ಕೆ, ಅಣ್ಣ ಎಡಬಿದ್ದಿದ್ದಕ್ಕೆ ಅಪಶಕನ ಅಂತ ಅಂದ್ಬಿಟ್ರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಹೋಗಿಲ್ಲ ಅಂದ್ರೆ ತಪ್ಪಾಗಕ್ಕಿಲ್ವೇ? ಸುಮ್ಕೆ ನಡಿ, ಎಲ್ಲನೂ ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ. ಏನು ಯೋಚನೆ ಮಾಡಬೇಡ ಕಣವ, ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲ ಸರಿ ಹೋಯ್ತದೆ. ನಡಿ. ಲಕ್ಷ್ಮಿ, ಜೋಪಾನ ಕಣವ. ನೀನು ಹುಷಾರು ಅಣ್ಣಯ್ಯ, ಹುಷಾರು.